ನೀವು ದರ್ಶನ್ ಅವ್ರ ಫ್ಯಾನ್ ಅಂತ ಹೇಳಿದ್ರಿ. ಈ ವಿಚಾರ ಏನಂತ ಎಲ್ಲ ನಿಮಗೆ ಗೊತ್ತಾಗಿದೆ, ಏನ್ ವಿಚಾರ ನಡೀತಾ ಇದೆ ಅಂತ. ಒಂದೇನಂತಂದ್ರೆ ದರ್ಶನ್ ಅವರು ಇವಾಗ ಯಾವುದೇ ಫ್ಯಾನ್ಸ್ಗೆ ಒಂದೇ ಒಂದು ಕರೆ ಕೊಟ್ಟಿದ್ರೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಆಗ್ತಾ ಇರಲ್ಲ. ಯಾವ ಒಂದು ನೀವು ನೋಡಿರ್ಬೋದು, ಸೆಲೆಬ್ರಿಟಿ ಒಬ್ರು ಹೀರೋಯಿನ್ ಆಗಿರ್ಬೋದು, ಮತ್ತೆ ಹೆಸರೇ ತಗೋಬಹುದು, ರಮ್ಯಾ ಆಗಿರ್ಬೋದು, ಪ್ರಥಮ್ ಆಗಿರ್ಬೋದು, ಇವ್ರ ವಿಚಾರದಲ್ಲಿ ದರ್ಶನ್ ಅವರು ಕಾಂಟ್ರವರ್ಸಿಗೆ ಒಂದು ಆಹಾರ ಆದ್ರು. ಯಾಕೆ ಯಾಕೆ ದರ್ಶನ್ ಅವರು ಫ್ಯಾನ್ ಕರೆ ಕೊಡ್ಬೋದಾಗಿತ್ತಲ್ಲ, ಯಾರು ಕೂಡ ಕೆಟ್ಟ ಕಮೆಂಟ್ ಮಾಡಬೇಡಿ, ನಮ್ ಫ್ಯಾನ್ಸ್ ಆಗಿದ್ರೆ ಅಂತ ಹೇಳ್ಬೋದಾಗಿತ್ತಲ್ಲ. ಕರ್ನಾಟಕದಲ್ಲಿ ಅವ್ರಿಗೆ ಬೇಜಾನ್ ಮಸ್ ಪೇಜ್ಗಳಿದೆ. ಅವ್ರ ಹೆಸರು ಹಿಡ್ಕೊಂಡು ಹಾಳು ಮಾಡ್ಬೇಕಂತ ತುಂಬಾ ಜನ ಕಾಯ್ತಿದ್ದಾರೆ. ಅವ್ರಿಗೆ ಒಳ್ಳೆ ಕಂಟೆಂಟ್ ಸಿಕ್ತು ಅಂತ ಅನ್ಸುತ್ತೆ. ಅಂದ್ರೆ ಈಗ ಮಾಡ್ತಾ ಇರೋರು ದರ್ಶನ್ ಫ್ಯಾನ್ ಅಲ್ಲ ಅಂತ ನೀವ್ ಹೇಳ್ತಾ ಇದೀರಾ? ದರ್ಶನ್ ಫ್ಯಾನ್ಸ್ ಅಲ್ಲ ಸರ್, ಮಾಡ್ತಲ್ಲ ಬೇರೆ. ಅವ್ರ ಹೆಸರು ಹಾಳು ಮಾಡಕ್ಕೆ ಬೇಜಾನ್ ಜನ ಕಾಯ್ತಿದ್ದಾರೆ. ಅವ್ರಿಗೆ ಒಳ್ಳೆ ಕಂಟೆಂಟ್ ಸಿಕ್ಕೈತೆ ಅಷ್ಟೇ. ಅಂದ್ರೆ ನೀವು ದರ್ಶನ್ ಫ್ಯಾನ್ ಯಾರೋ ಆತರ ಮಾಡಿಲ್ಲ ಅಂತ ನಿಮ್ಮ ಒಂದು ಮಾಡಲ್ಲ ಸರ್. ಅವ್ರು ಹೇಳಿದಾರೆ ಅವ್ರ ಸೆಲೆಬ್ರಿಟಿನ ಯಾವ್ದು ಪರ್ಸನಲ್ ಯೂಸ್ ಅವ್ರು ಮಾಡಲ್ಲ, ಸರಿನಾ? ಅದರಿಂದ ದರ್ಶನ್ ಫ್ಯಾನ್ಸ್ ಯಾರು ಆತರ ಮಾಡಲ್ಲ. ದರ್ಶನ್ ಅವ್ರ ಹೆಸರು ಇಟ್ಕೊಂಡು ಕೆಲವರು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಕೆಲವರು ಸುಮ್ನೆ ಅವ್ರ ಹೆಸರು ಇಟ್ಕೊಂಡು ಏನಾದ್ರು ಮಾಡ್ತಿರ್ತಾರೆ ಕಾಂಟ್ರವರ್ಸಿ. ಅಂತವ್ರಿಗೆ ನೀವ್ ಏನ್ ವಾರ್ನ್ ಮಾಡ್ತೀರಾ, ಎಚ್ಚರಿಕೆ ಕೊಡ್ತೀರಾ, ಅಥವಾ ಏನಾದ್ರು ಕಿವಿ ಮಾತು ಹೇಳ್ತೀರಾ? ಅವ್ರಿಗೆ ಏನ್ ಹೇಳಕ್ ಆಗಲ್ಲ ಸರ್, ಬಾಸ್ ಹೇಳಿದಾರೆ. ಬರೋ ತನಕ ಡೆವಿಲ್ ಬರ್ಲಿ ಸರ್, ಅವತ್ತು ಏನಂತ ಗೊತ್ತಾಯ್ತು.